ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದರೂ ತುಳಸಿಯವರೇ, ನಿಮ್ಗೆ ಹೀಗೆ ಮೋಸ ಮಾಡಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಮೋಸನಾ? ಯಾನೇನು ಮಾಡಿದೆ ಮಾಧವ್ರೆ? ಹೆದರ್ಕೋಬೇಡಿ. ಮನೆ ಊಟ ಕೈಯಲ್ಲಿ ಹಿಡ್ಕೊಂಡು ಕೆಫೆ ಊಟ ನನಗೆ ಕೊಡ್ತಾ ಇದ್ದೀರಾ, ಇದು ಮೋಸ ಅಲ್ವಾ? ಹೆದರ್ಕೊಂಬಿಟ್ಟೆ. ನನ್ನ ಚಿತ್ರಾನ್ನ ಮನೆಯಿಂದ ತಂದಿರೋದು. ನಿನಗೆ ಅಂತ ರಾಗಿ ರೊಟ್ಟಿ ನಾನು ಇಲ್ಲೇ ಮಾಡಿದೆ, ಚಟ್ನಿನೂ ಇದೆ. ಆಯಿತು, ತಿಂತೀನಿ. ಹೇಗೋ ನೀವು ಕೆಲ್ಸಕ್ಕೆ ಬರ್ತೀರಲ್ವಾ, ಇನ್ನು ದಿನ ಶೇರ್ ಮಾಡ್ಕೊಂಡು ತಿನ್ನಬೇಕು. ಕೊಡಿ ಕೊಡಿ. ರಾಮಮೋಹನ್ ಅವರು ಕೆಫೆ ಬಗ್ಗೆ ಏನು ಬರೀತಾರೋ ಏನೋ. ಅಯ್ಯೋ, ನೀವಿನ್ನೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಕೆಲಸದ ಮೊದಲನೇ ದಿನ ನಿಮ್ಗೊಂದು ಚಾಲೆಂಜ್ ಬಂತು, ನೀವು ಅದನ್ನೇ ಫೇಸ್ ಮಾಡಿದ್ದೀರಾ. ಆ ಸಂದರ್ಭನ ಫೇಸ್ ಮಾಡೋದು ಮುಖ್ಯ, ಫಲ ದೇವ್ರಿಗೆ ಬಿಟ್ಟಿದ್ದು. ಸರಿಯಾಗಿ ಉಜ್ಜು. ಈಗ ಗಟ್ಟಿಯಾಗಿ ಉಜ್ಜೋಕ್ಕೂ ಬರೋದಿಲ್ವಾ? ಅದೇನು ಮನೆ ಕೆಲಸ ಮಾಡ್ತೀಯೋ ಅಲ್ಲಿ. ಬೆಲ್ಲ ಬೆಲ್ಲ ಕೆಲಸ ಮಾಡು. ನೋಡಲ್ಲಿ ಹಾಗೆ ಇದೆ. ಇನ್ನೊಂದ್ಸಲ ಉಜ್ಜು, ಇದು ಸರಿಯಾಗಿ ಉಜ್ಜು. ಬರೀ ಕಟ್ಟೆ ಕ್ಲೀನ್ ಮಾಡಿಬಿಟ್ರೆ ಸ್ಟವ್ ಕ್ಲೀನ್ ಮಾಡೋದಕ್ಕೆ ನಿಮ್ಮ ಮಾವ ಬರ್ತಾನ? ಆಗ್ಲಿಂದ ಕೆಲಸ ಮಾಡಿಸ್ತಾನೆ ಇದ್ದೀರಾ, ಸುಸ್ತಾಗಲ್ವಾ ನನಗೂ? ಈ ದತ್ತನ್ಗೆ ಯಾರಿಗೂ ಬಿಟ್ಟಿ ಕೂಳ್ ಹಾಕಿ ಅಭ್ಯಾಸ ಇಲ್ಲ. ಕಂಠಮಟ್ಟ ತಿನ್ನಬೇಕು ಅಂತಂದ್ರೆ ಮೈ ಬಗ್ಸಿ ದುಡಿಬೇಕು, ಇಲ್ಲ ಅಂತಂದ್ರೆ ಗಂಟು ಮೂಟೆ ಕಟ್ಕೊಂಡು ಓಡಾಡ್ತಾ ಇರಬೇಕು. ಬರೀ ಬಟ್ಟೆಯಲ್ಲಿ ಉಜ್ಜಿದ್ರೆ ಕ್ಲೀನ್ ಆಗತ್ತಾ? ಎಣ್ಣೆ ಜಿಡ್ಡಿರುತ್ತೆ, ಸೋಪ್ ನೀರು ಹಾಕಿ ಉಜ್ಜು. ಸರಿ, ನೀನು ಯಾಕೆ ಬಂದೆ? ನಿನ್ನ ನಾನು ಕರದ್ನ ಸೋಗ್ಲಾಡಿ? ತಾತ ಹೋಗೋ, ನಿನ್ನ ಕೆಲಸ ನೋಡ್ಕೋ. ತಗೋ ಸೊಪ್ಪು ನೀರು ಉಜ್ಜು. ಎಂತ ಹಣೆ ಬರೋನೋ ನಂದು. ಬೆಂಕಿಯಿಂದ ಪಾರಾದೆ ಅಂದ್ರೆ ಇಲ್ಲಿ ಬಾಂಡ್ಲೆಗೆ ಬಂದು ಬಿದ್ದಿದ್ದೀನಿ. ಮಾಡು ಮಾಡು. ತುಳಸಿ ಕಣ್ಣಲ್ಲಿ ನೀರು ಹಾಕ್ಸಿದೆ ಅಲ್ಲೋ, ಈಗ ಪವರ್ ಸೋರ್ಸು ಸರಿ ಹೋಗುತ್ತೆ. ತುಳಸಿ ಸಾಧ್ವೆ ಅಂತ ಮುಗಿ ಕಿತ್ಕೊಂಡು ಹೋದೆ. ಈಗ ಕೆಲಸದಲ್ಲೇ ಎಲ್ಲ ವಸೂಲ್ ಮಾಡ್ತೀನಿ, ನೋಡ್ತಾ ಇರು. ಚೆನ್ನಾಗಿ ಸಿಕ್ಕಾಕೊಂಡಿದ್ದೀಯಾ? ಅಯ್ಯೇ, ಇದೇನಿದು ಹೀಗೆಲ್ಲ ಮಾಡಿದ್ಯಾ? ವರ್ಷು ಸರಿಯಾ ವರ್ಷು. ನೆಲ ಫಳ 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 ತೊಳಿಬೇಕು, ನನ್ನ ಮುಖದ ಥರ. ನನ್ನ ಮುಖ ಇಲ್ಲಿ ಕಾಣಿಸ್ಬೇಕು. ಏನ್ ಚಪಾತಿ ಲಟ್ಟಿಸ್ತಾ ಇದೀಯಾ? ಸಾರಸು ಅಂತಂದೆ.
ಬಾರಿ. ಚಿಕ್ಕಮ್ಮ ಫೈಲ್. ಕಾಲ್ ಬಂದಿತ್ತು, ಬ್ಯುಸಿ ಆಗಿಬಿಟ್ಟೆ, ಸೈನ್ ಮಾಡೋಕ್ಕಾಗಿಲ್ಲ. ನಿನ್ನ ಆಫೀಸ್ಗೆ ಸೈನ್ ಮಾಡಿ ಕಳಿಸ್ಕೊಡ್ಲಾ? ನೋ ಇಶ್ಯೂಸ್ ಚಿಕ್ಕಮ್ಮ, ಆರಾಮಾಗಿ ಮಾಡಿ, ಅರ್ಜೆಂಟ್ ಏನೂ ಇಲ್ಲ. ಚಿಕ್ಕಮ್ಮ, ಆರ್ ಯು ಓಕೆ? ಅಫ್ಕೋರ್ಸ್ ಆರಾಮಾಗಿದ್ದೀನಿ. ಯಾಕೆ? ಯಾಕೋ ಹಾಗೆ ಅನಿಸ್ತೋ, ಅದಕ್ಕೆ ಕೇಳಿದೆ ಚಿಕ್ಕಮ್ಮ. ನಥಿಂಗ್, ಐ ಫೈನ್. ಓಕೆ ದೆನ್, ನಾನು ಬರ್ತೇನೆ. ಸರಿ. ನೀವಿಷ್ಟು ಬೇಗ ಎದ್ದೇಳಬಾರ್ದಿತ್ತಲ್ವಾ? ಯಾಕೆ ಗೊತ್ತಾ? ಅತ್ತೆ, ಚಿಕ್ಕ ಮಾವನಿಗೆ ಸೂಪ್ ಮಾಡಿಸ್ಕೊಂಡು ತಂದಿದ್ದೀನಿ. ಅತ್ತೆ, ಮಾವನಿಗೆ ನಾನೇ ಕುಡಿಸ್ಲಾ? ಪರವಾಗಿಲ್ಲ, ನಾನೇ ಕುಡಿಸ್ತೀನಿ. ಯಾಕೆ ದಾರಿಲಿ ಒಂದು ಆಟೋನೂ ಬರ್ತಾ ಇಲ್ಲ? 8 ಗಂಟೆ ಬೇರೆ ಆಯಿತು. ಮಾವನವ್ರ ಊಟದ ಸಮಯ ಆಯಿತು. ಬೆಳಗ್ಗೆಯಿಂದ ಪಾಪ ಸಿರಿನೇ ನೋಡ್ಕೋತಾ ಇದ್ದಾಳೆ. ಈಗಲೂ ನಾನು ಸರಿಯಾದ ಸಮಯಕ್ಕೆ ಹೋಗಲಿಲ್ಲ ಅಂದರೆ ಮಾವ ಖಂಡಿತ ಬೇಜಾರು ಮಾಡ್ಕೋತಾರೆ. ಆಟೋ ಸಿಗ್ತಿಲ್ವಾ ತುಳಸಿಯವರೇ? ಇರಿ, ಕ್ಯಾಬ್ ಸಿಗುತ್ತಾ ನೋಡ್ತೇನೆ. ಕ್ಯಾಬ್ ಯಾವುದು ಇಲ್ಲ ಅಂತ ಬರ್ತಾ ಇದೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಸಿಗ್ಬೋದು. ಇಲ್ಲ, ಈಗಲೇ ಟೈಮ್ ಆಗಿದೆ. ಮಾವನವರು ಕೆಲ್ಸಕ್ಕೆ ಕಳ್ಸಕ್ಕೆ ಒಪ್ಕೊಂಡಿದ್ದಾರೆ. ಈಗ ಟೈಮಿಗೆ ಸರಿಯಾಗಿ ಹೋಗಲಿಲ್ಲ ಅಂದರೆ ನೊಂದ್ಕೋತಾರೆ ಅಂತನಾ? ಸರಿ, ಹಾಗಾದರೆ ಬನ್ನಿ ಕೂತ್ಕೊಳ್ಳಿ. ನಾನಾ ಸ್ಕೂಟ್ರಲ್ಲ? ತುಳಸಿಯವರೇ, ನಿಮಗೆ ಒತ್ತಾಯ ಮಾಡಿ ಕೆಲಸಕ್ಕೆ ಸೇರೋ ಹಾಗೆ ಮಾಡಿದ್ದು ನಾನು. ಈಗ ತಡ ಆಗ್ತಾ ಇದೆ. ನಿಮಗೆ ಮನೇಲಿ ತೊಂದರೆ ಆಗದಿರುವಾಗೆ ಮನೆಗೆ ತಲುಪಿಸೋದು ನನ್ನ ಜವಾಬ್ದಾರಿ. ಬನ್ನಿ. ಅಲ್ಲ, ಆದರೂ ಫ್ರೆಂಡ್ಸು ಅಂತೀರಿ, ಈಗ ನಾವು ಕೊಲೀಗ್ಸ್ ಬೇರೆ. ನೋಡಿ, ಕೆಫೇಲಿ ಬೆಳಿಗ್ಗೆ ರಾಮೋಹನ್ ಬಂದಿದ್ದಾಗ, ನಾನು ಇಲ್ದಿದ್ದಾಗ ನೀವೇ ಸಂಭಾಳಿಸಿದ್ರಿ. ಆ ರೀತಿ ನೀವು ನನಗೆ ಸಹಾಯ ಮಾಡಿದ್ರಿ. ಈಗ ನಾನು ನಿಮಗೆ ಸಹಾಯ ಮಾಡ್ತಿದ್ದೀನಿ ಅಷ್ಟೇ.
ಸೋಗಲಾಡಿ, ದಿಂಬಿನ ಕೆಳಗೆ ವಿಕ್ಸ್ ಡಬ್ಬಿ ಇದೆ, ಸ್ವಲ್ಪ ತಗೊಂಡು ಬಾ. ತಾತ, ಯಾಕೆ ತಾತ ತಲೆನೋವಾ? ತಲೆನೋವು ಮನೆ ಒಳಗೆ ಬಂದು ಕೂತಿದ್ಯಲ್ಲ. ನಿಮ್ಗೊಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರಲಾ? ನೀ ಮಾಡಿದ ಕಾಫಿ ಕುಡಿದ ಮೇಲೇನೆ ನನಗೆ ತಲೆನೋವು ಬಂದಿರಬೇಕು. ತಮಾಷೆ ಮಾಡಿದೆ ಸೋಗ್ಲಾಡಿ. ಇನ್ನೇನು ತುಳಸಿ ಬರ್ತಾಳಲ್ಲ, ಒಟ್ಟಿಗೆ ಊಟ ಮಾಡೋಣ. ಈ ಕೆಲಸ ಮಾಡು, ಕಾಫಿ ಬೇಡ, ಈ ಸೌತೆಕಾಯಿ ಕ್ಯಾರೆಟು ಸ್ಲೈಸ್ ಮಾಡಿಕೊಡು. ಅಲ್ಲ, ನಿಮ್ಗೆ ಹಸುವಾಗ್ತಿದ್ರೆ ಊಟ ಮಾಡಿಬಿಡಿ. ಏನು ಸ್ಲೈಸ್ ಮಾಡೋದಕ್ಕೆ ಸೋಮಾರಿತನ ಅಂತ ಅಂದ್ಬಿಟ್ಟು ಊಟ ಹಾಕ್ಬಿಟ್ಟು ಮಲಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ಯಾ? ಅಯ್ಯೋ, ಹಾಗೇನಿಲ್ಲ ತಾತ, ಇರಿ ತರ್ತೀನಿ. ನಿಂಬೆ ಹಣ್ಣು, ಉಪ್ಪು, ಪೆಪ್ಪರು ಮರಿಬೇಡ. ಹಾ ತಾತ. ಪ್ರಿಯ ವೀಕ್ಷಕರೇ, ಆಸ್ತಿ ಪಾಲು ಮಾಡೋ ವಿಷಯದಲ್ಲಿ ಸ್ವಂತ ಮೊಮ್ಮಕ್ಕಳಿಂದಲೇ ತಾತನ ಕೊಲೆ. ವೀಕ್ಷಕರೇ, ನಾವು ಹೇಳೋ ವಿಚಾರ ಕೇಳಿದ್ರೆ ನಿಮ್ಮ ಬೆಲೆ ಚಲೋ ಅನ್ನೋದಂತೂ ಗ್ಯಾರಂಟಿ. ಮಾವಂಗೆ ಪ್ರಸಾದ್ಗೆ ಪಾಠ ಕಲಿಸೋಣ ಅಂತ ಕೇಳ್ದೆ ಯೋಚನೆ ಮಾಡ್ದೆ ಆ ಮನೆಯಿಂದ ಹೊರಟು ಬಂದ್ಬಿಟ್ಟೆ. ಈ ಮುದ್ಕ ನೋಡಿದ್ರೆ ನನ್ನ ಹತ್ರ ಕೆಲ್ಸದವ್ರಿಗಿಂತ ಜಾಸ್ತಿ ಕೆಲಸ ಮಾಡಿಸ್ತಿದ್ದಾನಲ್ಲ. ನಾನು ಈ ಮನೇಲಿ ಸ್ವಲ್ಪ ದಿನ ಆದರೂ ಇರಬೇಕು ಅಂದರೆ ಈ ಮುದ್ಕನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೇಬೇಕು. ಸೋಗವಾಡಿ, ದಂಡಪಿಂಡ ಫೋನ್ ಮಾಡಿದ್ನ, ಅಲ್ಲಿ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆಯಂತ? ಹ್ಞೂ ತಾತ, ಆಫೀಸ್ ಅವರೇ ಎಲ್ಲ ಅರೇಂಜ್ ಮಾಡಿದಾರಂತೆ. ಓ, ಒಳ್ಳೇದು. ಈ ಮುದ್ಕ ಯಾವಾಗ ಎಷ್ಟು ಬದಲಾದ? ಅಮ್ಮ ಮನೇಲಿಲ್ಲ ಅಂದರೂ ಸುಮ್ಮನಿದ್ದಾನೆ, ಅಣ್ಣನ ಬಗ್ಗೆ ವಿಚಾರಿಸ್ತಿದ್ದಾನೆ, ಸಾಲದು ಅಂತ ಈ ಸಿರಿನ ಇಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದಾನೆ. ಅವಳು ಅಷ್ಟೇ, ಅಮ್ಮನ ಥರನೇ ತಾತನ ಸೇವೆ ಮಾಡ್ತಾನೇ ಇದ್ದಾಳೆ. ಈ ಸೋಗಲಾಡಿ ಹೇಳೋ ಬರಲು ನಾನೇ ಎಲ್ಲ ಹಚ್ಕೊಂಡು ತಿರ್ಬೋದಾಗಿ. ಅತಿ ಎಷ್ಟೊತ್ತು ಮಾಡ್ತಾಳೆ. ತಗೊಳ್ಳಿ ತಾತ. ಅದ್ಯಾರಿಗೆ? ಅದನ್ನು ನೀನೇ ತಿನ್ನು. ಇನ್ಯಾರಿಗಾರು ಬೇಕು ಅಂತಂದರೆ ಅವರೇ ಹಚ್ಕೊಂಡು ತಿಂತಾರೆ. ನೀನು ನನ್ನ ಸೇವೆ ಮಾಡು, ಅಷ್ಟು ಸಾಕು. ಏನು ಉರ್ಸುತ್ತೋ ಈ ಮುದ್ಕ. ನಾನೇನು ಮೊಮ್ಮಗಳು, ನಾನು ಸುಮ್ಮನಿರ್ತೀನ? ಅಲ್ಲ, ಮೊದಲೆಲ್ಲ ಅಮ್ಮ ಹೊಸಲಿಂದ ಆಚೆ ಹೋಗಬೇಕು ಅಂದರೂ ನಿನ್ನ ಹತ್ರ ಪರ್ಮಿಷನ್ ತಗೊಳ್ಬೇಕಿತ್ತು. ಈಗ ಕೆಲಸಕ್ಕೆ ಹೋಗ್ತಾಳೆ. ಬರುವಾಗ ಇಷ್ಟು ಲೇಟ್ ಆಗುತ್ತೆ ಅಂದ್ರು ಯಾರು ಏನೂ ಕೇಳ್ತಾರೆ ಇಲ್ಲ. ತಾತ, ನೀನು ಮನೆ ನಡೆಸೋ ರೀತಿ ಇಷ್ಟೊಂದು ಬದಲಾಗಿದ್ಯಾ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ನೀವು ಜೊತೆಲಿದ್ದರೆ ಏನೋ ಒಂಥರ ನೆಮ್ಮದಿ. ಇದು ಯಾವ ಬಂಧ? ಚಿಕ್ಕಮ್ಮ, ರಿಕ್ರೂಟ್ ಮಾಡ್ತಿದ್ದೀವಿ, ಪ್ರಾಜೆಕ್ಟ್ಸು ಜಾಸ್ತಿ ಆಗಿದೆ, ಮ್ಯಾನ್ ಪವರ್ ಸಾಕಾಗ್ತಿಲ್ಲ. ಸೊ ವೆರಿ ಗುಡ್. ಪ್ರಾಜೆಕ್ಟ್ ಜಾಸ್ತಿ ಆಗ್ತಿದೆ ಅಂದರೆ ಗುಡ್ ಸೈನ್ ಅಲ್ವಾ? ಹಾಂ ಚಿಕ್ಕಮ್ಮ, ನಾಳೆ ಚಿಕ್ಕಪ್ಪಂದು ಚೆಕಪ್ ಇದೆ ಅಲ್ವಾ? ನಾನೇ ಕರ್ಕೊಂಡು ಹೋಗ್ತೀನಿ. ಎಷ್ಟೊತ್ತಿಗೆ ಹೋಗಲಿ? ಅವಿ, ಅದು ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ, ನಾಳೆ ಬೇಡ ಅಂದಿದ್ದಾರೆ.
ಅವ್ರು ನಾಳೆ ಇರಲ್ವಂತೆ, ನೆಕ್ಸ್ಟ್ ಯಾವಾಗ ಅಂತ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಓ ಹೌದಾ, ಓಕೆ ಚಿಕ್ಕಮ್ಮ. ಯಾವಾಗಲೂ ಚಿಕ್ಕಪ್ಪನ ಚೆಕಪ್ಗೆ ಇವರು ಇಲ್ಲ ಮಾವ ಹೋಗೋರು. ಜಸ್ಟ್ ಚೆಕಪ್ ತಾನೇ, ಯಾವ ಡಾಕ್ಟರ್ ಆದ್ರೆ ಏನು? ಅತ್ತೆ ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ? ಇವರು ಸರಿ ಹೋಗ್ತಿದ್ದಾರೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರು ನಿಜವಾಗ್ಲೂ ಸರಿ ಹೋಗ್ತಿದ್ದಾರಾ, ಇಲ್ಲೇನು ನಡೀತಿದೆ ಅಂತ ನನಗೆ ಗೊತ್ತಾಗೋವರೆಗೂ ಇದು ಯಾರಿಗೂ ಗೊತ್ತಾಗಬಾರ್ದು. ಅದರಲ್ಲೂ ಭಾವಂಗಂತೂ ಗೊತ್ತಾಗಲೇಬಾರ್ದು. ಅತ್ತೆ, ತುಳಸಿಯವರೇ, ನಿಮಗೆ ಬೈಕ್ ಓಡ್ಸಕ್ಕೆ ಬರುತ್ತಾ? ನಾನಾ? ಅಯ್ಯೋ, ನಂಗೆ ಈ ಥರ ಹಿಂದೆ ಕೂತ್ಕೊಳ್ಳೋದಕ್ಕೆ ಭಯ. ನಿಜ ಹೇಳಬೇಕು ಅಂದರೆ ನಮ್ಮ ಸಿರಿ ಬಂದಮೇಲೆ ಅವಳ ಗಾಡೀಲಿ ನಾನು ಸ್ವಲ್ಪ ಆರಾಮಾಗಿ ಹಿಂದೆ ಕೂತ್ಕೊಳ್ಳೋಕೆ ಶುರು ಮಾಡಿದ್ದು. ಕಲಿಯೋಕೆ ಇಷ್ಟ ಇದೆಯಾ? ಗೊತ್ತಿಲ್ಲ ಮಾಧವ್ ಅವರೇ, ನಮ್ಮ ಸಿರಿನೂ ಕಲಿಸ್ತೀನಿ ಅಂತ ಇದ್ದಾಳೆ, ಆದರೆ ನನಗೆ ಭಯ. ಚೆನ್ನಾಗಿ ಹೇಳಿದ್ರಿ. ಅಷ್ಟು ದೊಡ್ಡ ಕೆಫೆನೇ ನಡೆಸ್ತಾ ಇದ್ದೀರಾ, ಲೀಡ್ ಶೆಫ್ ಕೆಲಸ ಬೇರೆ ಸಿಕ್ಕಿದೆ, ಅಂಥದ್ರಲ್ಲಿ ಭಯನಾ ನಿಮಗೆ? ಅರೆ ದೀಪಿಕಾ, ನೀನು ಇಷ್ಟೊತ್ತಲ್ಲಿ? ಸಾರಿ ಅತ್ತೆ, ಇನ್ಫಾರ್ಮ್ ಮಾಡದೆ ಬಂದ್ಬಿಟ್ಟೆ. ಅಫಿಷಿಯಲ್ ಕೆಲಸದ ಮೇಲೆ ಅಪ್ಪ ದುಬೈಗೆ ಹೋಗಿದ್ದಾರೆ, ಅಮ್ಮನೂ ಅವ್ರ ಜೊತೆ ಹೋಗಿದ್ದಾರೆ. ಮನೇಲಿ ಒಬ್ಬಳೇ ಇರೋದಕ್ಕೆ ಬೋರ್ ಆಯಿತು, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಾದರೆ ನಿಮ್ಮ ಜೊತೆಲೆಲ್ಲ ಇರ್ಬೋದಲ್ವಾ? ಹೋಪ್ ದಿಸ್ ಇಸ್ ಓಕೆ ಫಾರ್ ಯು ಆಲ್. ದೀಪಿಕಾ, ಹೋಗಿ ಫ್ರೆಶ್ ಆಗು, ಊಟಕ್ಕೆ ಎಲ್ಲರ ಜೊತೆ ಜಾಯಿನ್ ಆಗ್ಬೋದು. ಶೋರ್ ಅತ್ತೆ. ದೇವ್ರೆ, ಯಾರೇ ಬಂದರೂ ಏನೇ ಆದರೂ ಈ ಮನೆ ಶಾಂತಿ ಮತ್ತೆ ಕದಲ್ದೇ ಇದ್ರೆ ಅಷ್ಟೇ ಸಾಕು. ನಾನೀಗ ಮನೆಗೆ ಬಂದಿರೋದೆ ಈ ದೀಪಿಕಾ ಏನು ಅಂತ ತೋರಿಸೋದಕ್ಕೆ. ಐ ವಿಲ್ ಮೇಕ್ ಶೋರ್ ಇಟ್ ವಿಲ್ ಹ್ಯಾಪನ್. ನೀವಿಷ್ಟು ಖುಷಿಯಾಗಿರೋದನ್ನು ನೋಡೋಕೆ ಚೆಂದ ತುಳಸಿಯವರೇ. ತುಳಸಿಯವರೇ, ನೀವು ನನಗೆ ಪಾರ್ಟಿ ಕೊಡಿಸ್ಬೇಕಲ್ವಾ? ಪಾರ್ಟಿನಾ? ಹ್ಞೂ, ಇವತ್ತು ನಿಮ್ಮ ಕೆಲಸದ ಮೊದಲನೇ ದಿನ ಅಲ್ವಾ, ಫ್ರೆಂಡ್ಸ್ಗೆ ಪಾರ್ಟಿ ಕೊಡಬೇಕಲ್ವಾ? ಇನ್ನೊಂದು ದಿನ ಖಂಡಿತ ಕೊಡಿಸ್ತೀನಿ. ಈಗ ಮನೆ ಹತ್ರ ಬಂದ್ಬಿಡ್ತಲ್ಲ. ಓ ಹೌದಲ್ಲ. ಒಂದು ನಿಮಿಷ ಇಟ್ಕೊಳ್ಳಿ. ತುಂಬ ಧನ್ಯವಾದ. ನಿಮಗೆ ತೊಂದರೆ ಆಯ್ತೇನೋ? ತೊಂದರೆ ಏನಿಲ್ಲ. ನೀವು ನಮ್ಮ ಕೆಫೆಯಲ್ಲಿ ಕೆಲಸ ಮಾಡ್ತೀರಿ ಅಂದಮೇಲೆ ಹೀಗೆ ತೊಂದರೆ ಆದಾಗ ಮನೆಗೆ ಬಿಡೋದು ನಮ್ಮ ಜವಾಬ್ದಾರಿ ಅಲ್ವಾ?
ಧನ್ಯವಾದ ಹೇಳಿದ್ದು ಬರೀ ನನ್ನನ್ನು ಮನೆಗೆ ಬಿಟ್ಟಿದ್ದಕ್ಕಲ್ಲ, ನನ್ನ ನಂಬಿ ಕೆಲಸ ಕೊಟ್ಟಿದ್ದಕ್ಕೆ. ಕೆಲಸ ಸಿಕ್ಕಿದ್ದು ನನ್ನಿಂದಲ್ಲ, ನಿಮ್ಮ ಅರ್ಹತೆಯಿಂದ. ಬರ್ತೀನಿ. ಬೇಡ, ನನ್ನ ಹತ್ರ ಹೇಳಿ. ಈಗ ಮನೆ ನೆನಪಾಯ್ತಾ ನಿಂಗೆ?